ಶಾಂತೇಶ್, ಅಂದು ನನ್ನನ್ನು ತೃಣಾಸಮನ ಕಂಡನ್ನು ನಿನ್ನನ್ನು ಈ ಒಂದು ಯಾವ ಸ್ಥಾನದಲ್ಲಿ ನಿಲ್ಲಿಸುತ್ತೇನೆ ಗೊತ್ತೇ? ನಿನ್ನ ಮೇಲೆ ಕಳ್ಳತನದ ಅಪರಾಧ ಹೊರಿಸಿ ಜೈಲು ಕಂಬಿ ಎಣಿಸದಂತೆ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಈ ಸುಟ್ ಕೇಸಿನಲ್ಲಿ ತುಂಬಿರೋದು 25,000 ರೂಪಾಯಿ ಖೋಟಾ ನೋಟ್. ಈ ಖೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ನೀನು ಪಾಲುದಾರನೆಂದು ಸಾಬೀತುಪಡಿಸಿ ನಿನ್ನಲೇ ಇನ್ಸ್ಪೆಕ್ಟರ್ ಅನಂತನ ಕೈಯಿಂದಲೇ ನಿನಗೆ ಕೋಳಿ ತಳಿಸುವಂತೆ ಮಾಡುವೆ. ಹಾಗೆ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಇದೇ ಈ ಪ್ರತಾಪನ ಪ್ರತಿಜ್ಞೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್ ತಾನೆ? ಹೌದು. ತಾವ್ಯಾರು ಮಾತಾಡೋದು? ನಾನೊಬ್ಬ ಅನಾಮಿಕ. ಹೇಳಿ, ಏನಾಗಬೇಕಾಗಿತ್ತು? ಶಾಂತೇಶ್ ಎಂಬಾತನ ಕಳ್ಳನ ಮನೆತನದಲ್ಲಿ ಖೋಟಾ ನೋಟಿನ ಕಳ್ಳ ವ್ಯವಹಾರ ನಡೆದಿದೆ. ಹೌದಾ? ಅದು ತಾವು ಬೇಗನೆ ಬಂದು ಆ ಕಳ್ಳನನ್ನು ಹಿಡಿದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರಿ, ಈಗಲೇ ಬರ್ತೀವಿ. ಏನು ನನ್ನ ಮನೆಯಲ್ಲಿ ಬ್ಯಾಗ್ ಹೇಗೆ ಬತ್ತಿದು? ಎಲ್ಲಿಂದ ಬತ್ತು? ನಾನು ನಿದ್ರೆಯಲ್ಲಿ ಮಲಗಿದಾಗ ಯಾರಾದರೂ ಬಂದು ಹೋಗಿರಬಹುದೇ? ಮನೆಗೆ ಬಂದವರು ಮಾತನಾಡಿಸದೆ ಅದು ಹೇಗೆ ಹೋಗುತ್ತಾರೆ? ಹೋಗಲಿ, ಬೆಳಿಗ್ಗೆ ಅದು ವಿಚಾರ ಮಾಡಿದ್ರಾಯ್ತು. ಈ ಬ್ಯಾಗ್ ಎಲ್ಲಿಂದ ಬಂತು? ಅಪರೂಪಕ್ಕೆ ನನ್ನ ಮನೆಯ ಬಾಗಿಲಿಗೆ ಬಂದಿದೆಯಲ್ಲ, ಬಾ, ನಾನು ಕುಳಿತುಕೊಳ್ಳಿ. ಮಿಸ್ಟರ್ ಶಾಂತೇಶ್, ನಾನು ನಿನಗೆ ಬಂದಿರೋದು ಕುಳಿತುಕೊಳ್ಳುವುದಕ್ಕಲ್ಲ, ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರ ಕೈಗಳು ಬಿಡಿ ತೊಡಿಸುವುದಕ್ಕಾಗಿ. ಅರ್ಥವಾಯ್ತು ತಾನೆ? ಏನು, ನನ್ನ ಮನೆಯಲ್ಲಿ ಯಾವ ಅಪರಾಧಿ ಬಂದಿದ್ದಾನೆ ತಪ್ಪಿಸಿಕೊಂಡು? ಇದೆಲ್ಲ ನನಗೇನು ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಅಂತ ಕಳ್ಳತನ ಮಾಡುವವರು ಯಾರು ಇಲ್ಲ. ನನ್ನ ಮನೆಯಲ್ಲಿ ಆ ಅಪರಾಧಿ ಮಾಡಿದವರು ಯಾರು? ಶಾಂತೇಶ್, ನಿನ್ನ ವಿನಯದ ನಾಟಕ ನನ್ನ ಮುಂದೆ ನಟಿಸಬೇಡ. ನಿನ್ನ ಮನೆಯಲ್ಲಿ ಖೋಟಾ ನೋಟಿನ ಚಲಾವಣೆ ನಡೆಯುತ್ತದೆ ಎಂದೇ ನನಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಡ್ಯೂಟಿ ಪ್ರಕಾರ ನಿಮ್ಮ ಮನೆಯನ್ನು ಚೆಕ್ ಮಾಡಬೇಕಾಗುತ್ತದೆ. ಕಾನ್ಸ್ಟೇಬಲ್, ಚೆಕ್ ಮಾಡಿ ಮನೆಯಲ್ಲ. ಈ ಬ್ಯಾಗ್ ಮೇಲೆ ಸಿಕ್ಕಿದೆ ಸರ್. ಇದರಲ್ಲಿ ಏನಿದೆ ಅಂತ ನೋಡಿ ಸರ್. ಮಿಸ್ಟರ್ ಶಾಂತೇಶ್, ಈಗೇನ್ ಹೇಳ್ತೀರಿ? ಇದಕ್ಕೆ ಉತ್ತರ. ಈ ಬ್ಯಾಗಿನ ತುಂಬಾ ಖೋಟಾ ನೋಟುಗಳು ತುಂಬಿವೆ. ಎಷ್ಟು ದಿವಸಗಳು ನಡೆದಿದೆ ನಿಮ್ಮ ಕಳ್ಳ ವ್ಯಾಪಾರ? ನಿಜ ಹೇಳಿ. ಬನ್ನಿ ಹೇಳುತ್ತೇನೆ ಇನ್ಸ್ಪೆಕ್ಟರೇ. ಈ ಸುಟ್ಕೇಸಿನಲ್ಲಿ ನಾನು ಹಣ ಏನೂ ತಂದಿಲ್ಲ. ಈ ಖೋಟಾ ನೋಟಿಗೆ ನನಗೇನೂ ಸಂಬಂಧವಿಲ್ಲ. ನಾನು ಇಂಥ ಕಳ್ಳತನ ಮಾಡುವವನು ಅಲ್ಲ. ಏನು ಹೇಳ್ತೀರಿ ಸರ್? ಮತ್ತೆ ನೀವು ಕಳ್ಳತನ ಮಾಡಲಿ ಅಂದ್ರೆ ಸುಟ್ಕೇಸಿ ನಡ್ಕೊತ ಬರ್ತೇನ್ರಿ ನಿಮ್ಮ ಮನೆಗೆ? ಅಲ್ರಿ, ನೋಡಾಕ ಎಷ್ಟು ಒಳ್ಳೆಯವ್ರಂಗೆ ಕಾಣಿಸಾಕತ್ತೀರಿ. ಗುಣ ಎಂತವ್ರಿ ಸರ್ ನಿಮ್ಮ? ಅಪ್ಪ, ಇದೇನಪ್ಪ? ಈ ಪೊಲೀಸರು ನಮ್ಮ ಮನೆಗೆ ಏಕೆ ಬಂದಿದ್ದಾರೆ?
ನಿನಗ ನಿಮ್ಮ ಅಪ್ಪಗೆ ಬೇಡಿ ಹಾಕಕ್ ಬಂದಿ ಹೊತ್ತಮ್ಮ ಚಲೋ ಕಲ್ತಿರಿ ಮ್ಯಾಗ ಆಕಳ ಮಾರಿ ಒಳಗೆ ಏನಾಗ್ತಾರಲ್ಲ ನೋಡಿ ಸರ್, ನಾವು ಕಳ್ಳತನ ಮಾಡುವರಲ್ಲ, ನಮ್ಮ ಮೇಲೆ ಕಂಡಂತೆ ಅಪವಾದ ಹೊರಿಸಬೇಡಿ ಸರ್, ಅಪವಾದ ಹೊರಿಸಬೇಡಿ. ನಮಗೂ ಈ ಕೋಟ ನೋಟಿಗೂ ಏನು ಸಂಬಂಧವಿಲ್ಲ ಸರ್. ನಾವು ಕಳ್ಳತನ ಮಾಡುವವರಲ್ಲ ಇನ್ಸ್ಪೆಕ್ಟರ್, ನಾವು ಕಳ್ಳತನ ಮಾಡುವವರಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಬಹುದು. ಅಷ್ಟು ಸುಲಭವಾಗಿ ನಾವಿಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಶಾಂತೇಶ್. ನಮ್ಮ ಮೇಲಾಧಿಕಾರಿ ಆದೇಶದಂತೆ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಅರೆಸ್ಟ್ ಹಿಮ್. ಸರ್ 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 ನಿಮ್ ಕಾಲಿಗೆ ಬೀಳ್ತೀನಿ ಸರ್. ನಮ್ಮ ಅಪ್ಪನಿಗೆ ಬೇಡಿ ಹಾಕ್ಬೇಡಿ. ನನಗೆ ಬಿಟ್ಟು ಹೋಗಬೇಡಿ ಅಪ್ಪ. ಬಾಲು, ಇಂಥ ಸಮಯದಲ್ಲಿ ನೀನು ಅಳಬಾರದು ಕಂದ, ಅಳಬಾರದು. ನೋಡು, ಕಾನೂನು ತಾನಾಗಿ ನಮ್ಮ ಮನೆಯ ಬಾಗಿಲಿಗೆ ಬಂದಿದೆ ಅಂದ ಮೇಲೆ ನಾವು ಅದಕ್ಕೆ ಬೆಲೆ ಕೊಡಲೇಬೇಕು ಮಗು. ನೋಡು, ದೇಶ ಉಳಿಯಲಿಕ್ಕೆ ಖಾಕಿ ಬಟ್ಟಿಯೇ ಶಪಥಂ, ನ್ಯಾಯ ಉಳಿಯಲಿಕ್ಕೆ ಗರಿ ಕೋಟೆ ಕಂಕಣ, ನೀತಿ ಉಳಿಯಲಿಕ್ಕೆ ಖಾದಿ ಬಟ್ಟಿಯೇ ಕಾರಣಂ, ಇನ್ನು ಧರ್ಮ ಉಳಿಯಲಿಕ್ಕೆ ಕಾವಿ ಬಟ್ಟೆ ಕಾರಣಂ ಅನ್ನುವಂತೆ ನನಗೆ ತೊಡಿಸಿರುವ ಈ ಸಂಕೋಲೆ ನ್ಯಾಯದ ಒಂದು ಕಣ್ಣು, ನೀತಿ ಎಂಬ ಕಣ್ಣು ಅವರ ಮೈ ಮೇಲೆ ಧರಿಸಿರುವ ಖಾಕಿ ಬಟ್ಟೆ, ಇನ್ನು ಧರ್ಮ ಎಂದು ಅವರ ತಲೆ ಮೇಲೆ ಹಾಕಿಕೊಂಡಿರುವ ಟೊಪ್ಪಿಗೆ. ಬಾಲು, ನ್ಯಾಯ ನೀತಿ ಧರ್ಮದ ಕಣ್ಣು ತಪ್ಪಿಸಿ ಹೇಡಿ ಹಾಗೆ ಅಡಗಿಕೊಳ್ಳುವ ಆ ಮನ ಈ ಶಾಂತೇಶನ ಜೀವನದಲ್ಲೇ ಇಲ್ಲ. ನೋಡು ಮಗು, ಇಂದಿಲ್ಲ ನಾಳೆ ಎಂದಾದರೂ ಒಂದು ದಿನ ಇದರ ಸತ್ಯಾಂಶ ತಾನೇ ಹೊರಗೆ ಬರುತ್ತದೆ. ಆವಾಗ ಅರ್ಥವಾಗುತ್ತದೆ ಈ ಶಾಂತೇಶ ಅಂತವನಂದು. ಮಗು, ನೀನು ಮನೆಯಲ್ಲಿ ಧೈರ್ಯವಾಗಿರು ಕಂದ, ಧೈರ್ಯವಾಗಿ. ಅಪ್ಪ ಅಪ್ಪ ನನ್ನನ್ನು ಬಿಟ್ಟು ಹೋಗಬೇಡಪ್ಪ. ನಾನೊಬ್ಬನೇ ಮನೆಯಲ್ಲಿ ಹೇಗಿರಲಪ್ಪ. ನನ್ನನ್ನು ಕರೆದುಕೊಂಡು ಹೋಗಪ್ಪ, ನಾನು ಬರ್ತೀನಿ. ಆನಂದ್, ಇಷ್ಟು ದಿವಸಗಳಾದರೂ ನಿನಗೆ ಏನೂ ಕೊಡುವಂತೆ ಕೇಳಿಲ್ಲ, ಆದರೆ ಇಂದು ನೀನು ನನ್ನ ಪಾಲಿನ ದೇವರಂತ ತಿಳಿದು ಒಂದು ಮಾತು ಕೇಳುತ್ತೇನೆ, ದಯವಿಟ್ಟು ನಡೆಸಿಕೊಡು. ಪರವಾಗಿಲ್ಲ ಹೇಳಿ ಶಾಂತೇಶ್, ಏನೋ ನಿನ್ನ ಆಸೆ, ತಪ್ಪನ್ನು ನಡೆಸಿಕೊಡ್ತೇನೆ. ನೋಡಿ ಆನಂದ್, ನಾನು ಜೈಲಿಗೆ ಹೋಗಿ ಬರುವವರೆಗೂ ಈ ನನ್ನ ಮಗು ನಿನ್ನ ಮನೆಯಲ್ಲಿ ಇರಲಿ. ಯಾಕಂದರೆ ಪಾಪ ಏನು ಅರಿಯದ ಈ ನನ್ನ ಹಸು ದಯವಿಟ್ಟು ಇದೊಂದು ಮಾತು ನಡೆಸಿಕೊಡುವನ ಅಂತ ನಿನ್ನ ಕಾಲಿಗೆ. ನಿನ್ನ ಆಶೆದಂತೆ ಆಗಲಿ ಶಾಂತೇಶ್, ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀನು ಜೈಲಿನಿಂದ ಬಿಡುಗಡೆ ಆಗಿ ಬರೋವರೆಗೂ ನಾನು ಈ ಮಗುವನ್ನು ಜೋಪಾನವಾಗಿ ರಕ್ಷಿಸುತ್ತೇನೆ. ಆಯ್ತೆ ಬಾಲು, ಗೊತ್ತಾಯ್ತು, ಹೋಗಂಬ ಮನೆಗೆ. ಅಪ್ಪ ನನ್ನನ್ನು ಬಿಟ್ಟು ಅಪ್ಪ ಹೋಗಬೇಡಪ್ಪ. ನ್ಯಾಯ ಎಲ್ಲಿದೆ ದೇವ? ಕಲಿಗರ್ಭದಲ್ಲಿ ಕೂಗುತ್ತಿದೆ, ಕಲಿಗರ್ಭದಲ್ಲಿ ಕೂಗುತ್ತಿದೆ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ
ಮಂದಿರದಲ್ಲಿ